poem about Anita E. Posey. Have you seen her? Look at here. Yes, she is Anita E. Posey. She is a poet. She wants to know about how the world is. Now, where do we live, children? We live in a house, isn't it? Yes, we live in a house. And here, the poetess, she wants to go all round the world. She wants to see everywhere. She wants to meet many people, not like a sitting in a home and not going anywhere, only watching TV and watching the game, playing the game, video game in the mobile, everything. But here Anita, she is a girl. She wants to move around the world. She wants to move around the world and she wants to meet many new friends. So how do you meet the friends? By saying hello in the phone? No. When we want to see them, how do we see? Can you guess how do we see? By looking at their what is this? Face. Yes, very good. By looking at their face. So we meet the person face to face, isn't it? Yes, today's topic is face to face. This is the poem name. What is the poem name? Face to face. Let us see what was the Anita, the poet wants to see and how she wants to meet the people and what are all the communications she wants to do. Let us have a look now. Take out your textbook, children. Page number 34. Now, in her imagination, the poet's imagination, let us see. I would like to go around the world and get the chance to see the boys and girls of other lands and let them all see me. So, now here, the girl wants to go everywhere. She wants to move around the world. She wants to move around the world and she wants to meet many people, boys and girls. She wants to meet and let them all see me. So if you move around everywhere, we can see different kinds of people. ಕವಿತ್ರಿಗೆ ಏನು ಮಾಡಬೇಕು, ಅವಳು ಎಲ್ಲ ಜಾಗನ ಅಂದರೆ ಪ್ರಪಂಚದ ಸುತ್ತಿ ಬೇರೆ ಬೇರೆ ವ್ಯಕ್ತಿಗಳನ್ನ ನೋಡಿ ಅವಳಿಗೆ ಖುಷಿ ಪಡಬೇಕು ಅಂತ ಭಾಳ ಆಸೆ ಆಗಿದೆ. ಸೊ ಶಿ ವಾಂಟ್ಸ್ ಟು ಮೂವ್ ಎವ್ರಿವೇರ್ ಅಂದರೆ ಅವಳು ಬೇರೆ ಬೇರೆ ಜನ, ಬೇರೆ ಬೇರೆ ಹುಡುಗ ಹುಡುಗಿ ಎಲ್ಲರನ್ನ ನೋಡಿ ಖುಷಿ ಪಡಿಸ್ಬೇಕು ಅಂತ ಅವರಿಗೆ ಭಾಳ ಆಸೆ. ಅದಕ್ಕೆ ಅವರೆಲ್ಲ ಪ್ರಪಂಚನೇ ನೋಡಬೇಕು ಅಂತ ಇದ್ದಾರೆ. ನಾವು ಲೆಟ್ ಅಸ್ ಸಿ ದ ಸೆಕೆಂಡ್ ಪ್ಯಾನ್. ಐ ವುಡ್ ಲೈಕ್ ಟು ಮೀಟ್ ದೆಮ್ ಫೇಸ್ ಟು ಫೇಸ್. ನಾನು ಹೇಗೆ ಮೀಟ್ ಮಾಡಬೇಕು? ಮೀಟ್ ಮಾಡೋದಾದರೆ ಹೇಗೆ? ಫೇಸ್ ಟು ಫೇಸ್. ನಾವು ಮುಖ ಪರಿಚಯ ಮಾಡ್ಕೊಬೇಕು. ಸುಮ್ಮನೆ ಅಲ್ಲ, ನಾನು ಅವ್ರನ್ನ ನೋಡಿದೆ ಇವ್ರನ್ನ ನೋಡಿದೆ ಅಂತ ಮುಖ ಪರಿಚಯ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಗೆಟ್ ಟು ನೋ ದೇರ್ ನೇಮ್ಸ್. ಫೇಸ್ ಟು ಫೇಸ್ ನೋಡಿದೆ. ಆ್ಯಸ್ ಐ ಎಂಟರ್, ನಾನು ಇವಾಗ ಸಂಧ್ಯಾ ಮಿಸ್ ಕ್ಲಾಸಿಗೆ ಎಂಟರ್ ಆಗಿದ ತಕ್ಷಣ ಹೇಳ್ತೀನಿ ಸಂಧ್ಯಾ ಮಿಸ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀನಲ್ವಾ. ಅವು ಒಬ್ಬೊಬ್ಬರು ಹೆಸರು ಹೇಳ್ತೀರಾ. ಆತ್ಮಿ, ತೇಜಸ್, ನಫೀಸಾ ಎಲ್ಲರೂ ಹೇಳ್ತೀರಲ್ವಾ. ಇಸ್ಮಾಯಿಲ್, ಶಯಾನ್, ಅಲೈಸಾ, ನವಮಿ ಅಂತ ಎಲ್ಲರೂ ಹೇಳ್ತೀರ ಹೆಸರುಗಳನ್ನ ಎಲ್ಲ. ಎಸ್, ಹಾಗೆ ಇಲ್ಲಿ ಎಲ್ಲರನ್ನೂ ಒಬ್ಬರೊಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊಬೇಕು ಅಂತ ಭಾಳ ಖುಷಿಯಾಗಿದೆ ಯಾರು ಈ ಕವಿತ್ರಿಗೆ. ಐ ವುಡ್ ಲೈಕ್ ಟು ಸಿಟ್ ಆ್ಯಂಡ್ ಟಾಕ್ ವಿತ್ ದೇಮ್. ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡಬೇಕು ಅಂತ ಭಾಳ ಆಸೆಯಾಗಿದೆ. ಪ್ರಪಂಚ ಎಲ್ಲ ಸುತ್ತಬೇಕು. ಐ ವುಡ್ ಲೈಕ್ ಟು ಸಿಟ್ ಆ್ಯಂಡ್ ಟಾಕ್ ಟು ದೇಮ್. ಐ ವಾಂಟ್ ಟು ಮೀಟ್ ದಿ ಡಿಫ್ರೆಂಟ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಲುಕ್ಸ್ ಸೋ ಹ್ಯಾಪಿ ಅಲ್ವಾ? ನಮಗೂ ಅಷ್ಟೇ ಹೊರಗಡೆ ಬೇರೆ ಬೇರೆ ಊರಿಗೆ ಹೋಗೋದು, ಬೇರೆ ಜನ ನೋಡೋದು. ಸೊ ಬೇರೆ ಟ್ರೆಡಿಷನಲ್ ಡ್ರೆಸ್ಸಸ್ ನೋಡ್ತೀವಲ್ವ, ಮಣಿಪುರಿ, ಸಿಂಗಾಪುರಿ ಅವರೆಲ್ಲ ನೋಡಿದರೆ ಬೇರೆ ಬೇರೆ ಥರ ಆಡ್ತಾರೆ. ಇಂಡಿಯನ್ ಸ್ಟೈಲ್ ವೀವರ್, ಸಾರಿ, ಸಲ್ವಾರ್ಸ್ ಅಲ್ವಾ. ನೀವು ನೋಡಿದರೆ ಪಂಜಾಬ್ ಟರ್ಬನ್ ಹಾಕಿರ್ತಾರೆ. ಆದರೆ ಡಿಫ್ರೆಂಟ್ ಪ್ಲೇಸಸ್ಗೆ ಹೋದರೆ ನಾವು ಡಿಫ್ರೆಂಟ್ ಭಾಳ ಬೇರೆ ಬೇರೆ ವ್ಯಕ್ತಿಯ ಪರಿಚಯ ಮಾಡ್ಕೊತೀವಿ. ಸೊ ಹಾಗೆ ಒಂದೊಂದು ಊರಿಗೂ ಒಂದೊಂದು ಟ್ರೆಡಿಷನ್ನು, ಒಂದೊಂದು ಇದಿದೆ. ವಿ ಲಿವ್ ಇನ್ ಇಂಡಿಯಾ ಅಲ್ವಾ.
ಇಂಡಿಯಾಸ್ ಆ ಕಂಟ್ರಿ. ಸೊ ಇಂಡಿಯಾ ಆದ್ರೂ ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಇದೆ. ಆ ಸ್ಟೇಟ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಸ್ಟೈಲ್ ಎಲ್ಲ ಇರುತ್ತೆ ಅಲ್ವಾ. ಈಚ್ ಒನ್ ಹ್ಯಾವ್ ಅ ಡಿಫ್ರೆಂಟ್ ವೇಸ್ ಆಫ್ ವೇರಿಂಗ್ ಅ ಡ್ರೆಸ್, ಈಟಿಂಗ್ ಫುಡ್ ಸ್ಟೈಲ್ಸ್ ಎಲ್ಲ ಬೇಕು. ನಾರ್ತ್ ಇಂಡಿಯನ್ಸಿಗೆ ಹೋದರೆ ದೇ ಯೂಸ್ ಮೆನಿ ಪೊಟ್ಯಾಟೋಸು ಅದೆಲ್ಲ ಯೂಸ್ ಮಾಡ್ತಾರೆ, ಆಲೂಗಡ್ಡೆ ಎಲ್ಲ. ಸೌತ್ ಇಂಡಿಯನ್ಸ್ ರೈಸ್ ಆ್ಯಂಡ್ ಸಾಂಬಾರ್ ಆ್ಯಂಡ್ ರಾಗಿ ಬಾಲ್ ಯೂಸ್ ಮಾಡ್ತೀವಿ. ಸೊ ಈಚ್ ಒನ್ ಕೋಸ್ಟಲ್ ಏರಿಯಾಗೆ ಹೋದರೆ ಲೈಕ್ ಕೇರಳ ಆ್ಯಂಡ್ ಗೋವಾ ಸೈಡಲ್ಲಾದರೆ ಫಿಶ್ ಇಸ್ ಅ ಮೇನ್ ಡಿಶ್ ಆಗಿರುತ್ತೆ, ಬಾಯ್ಲ್ಡ್ ರೈಸ್ ಇರುತ್ತೆ. ಸೊ ಹಾಗೆ ಇಲ್ಲಿ ಕವಿತ್ರಿ ಅಂದರೆ ಇಲ್ಲಿ ಅನಿತಾ ಅವರಿಗೆ ಏನು ಮಾಡಬೇಕು, ಅವ್ರಿಗೆ ಈ ಪ್ರಪಂಚನೇ ಸುತ್ತಬೇಕು, ಬೇರೆ ಬೇರೆ ಕಡೆ ನೋಡಬೇಕು, ಬೇರೆ ಬೇರೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು. ಯಾವ ಥರ ಮೀಟ್ ಮಾಡಬೇಕು, ದೇ ವಾಂಟ್ ಟು ಮೀಟ್ ಫೇಸ್ ಟು ಫೇಸ್, ಮುಖ ನೋಡಿದ್ರೇ ಅವರಿಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಸಿಟ್ ಆ್ಯಂಡ್ ಟಾಕ್ ಟು ದೆಮ್ ಆ್ಯಂಡ್ ಲರ್ನ್ ಟು ಪ್ಲೇ ದೇರ್ ಗೇಮ್ಸ್. ಈಗ ನಾವು ಒಬ್ಬರೇ ಕುತ್ಕೊಂಡು ಏನು ಮಾಡ್ತೀವಿ, ಬೇರೆ ವಿಡಿಯೋ ಗೇಮು ಅಲ್ವಾ, ಕಂಪ್ಯೂಟ್ರಲ್ಲಿ ಕುತ್ಕೊಂಡು ವಿಡಿಯೋ ಗೇಮ್ ಮಾಡೋದು, ಕಲರ್ಸ್ ನೋಡೋದು ಎಲ್ಲ ಮಾಡ್ತೀವಿ. ಸಿ ಕ್ಯಾನ್ ಯು ಸಿ ವಾಟ್ ಇಸ್ ದಿಸ್ ಕ್ಯಾನ್ ಯು ಸೇ? ಇಟ್ ಈಸ್ ಎ ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಲ್ವಾ. ಸ್ನೇಕ್ ಆ್ಯಂಡ್ ಲ್ಯಾಡರು, ಇದು ಚೆಸ್ ಬೋರ್ಡ್, isn't it? ಸೊ ದಿಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ನಾಟ್ ಇಟ್ಸ್ ಎ ಗ್ರೂಪ್ ಆ್ಯಕ್ಟಿವಿಟಿ. ಅಂದರೆ ಇಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆಡುವಂಥದ್ದು. ಕಲರ್ ಕಲ್ಲು ಅಥವಾ ಎರಡು ಸ್ಟೋನ್ಸ್ ಇಟ್ಕೊಂಡು ಡೈಸ್ ಅಂತ ಇರ್ತೀವಿ, ಅದನ್ನ ಈಗ ರೋಲ್ ಮಾಡಿ ಬಿಡೋದು. ಆವಾಗ ಅದನ್ನು 1 2 3 ಅಂತ ಈಚ್ ಒನ್ 1 2 3 4 ಯಾರು 100 ತನಕ ಮೀಟ್ ಆಗ್ತಾರೆ. ಸ್ನೇಕ್ ಬೈಟ್ ಆಗಿದ ತಕ್ಷಣ ಹಿಂಗೆ ಕೆಳಗೆ ಬರ್ತೀವಿ ಅಲ್ವಾ. ಸೊ ಯಾರು ಆ ಥರ ಎಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲ ಒಂದು ಗ್ರೂಪ್ ಆ್ಯಕ್ಟಿವಿಟಿ. ಯಾಕಂದರೆ ಜನ ಗುಂಪಾಗಿ ಆಡೋದು. ಸೊ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನ ಮಾಡ್ತೀವಿ. ಒಂದೊಂದು ನಾರ್ತ್ ಇಂಡಿಯನ್ಸ್ ಹೋದರೆ ದಾಂಡಿಯಾ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ. ಸೊ ಇದು ಎಲ್ಲ ಒಂದು ರೀತಿಯಲ್ಲಿ ಒಂದೊಂದು ಅವ್ರವ್ರದ್ದೇ ಆದ ಟ್ರೆಡಿಷನಲ್ ಟೇಸ್ಟ್ ಇರುತ್ತೆ. ಸೊ ಹಿಯರ್ ದಟ್ ಈಸ್ ವಾಟ್ ದಿ poetess Anita wants to move all around the world and she wants to meet many people and she wants to learn many things from them. Isn't it, children? Now I would like to visit in their homes. ಅಂದರೆ ನನಗೆ ಅವ್ರವ್ರ ಮನೆಗೆ ಹೋಗೋಕ್ಕೆ ಇಷ್ಟ. ಎಲ್ಲರ ಮನೇಲೂ ಅಂದರೆ ಈಚ್ ಮನೆ ಒಬ್ಬೊಬ್ಬರು ಒಬ್ಬೊಂದು ಟ್ರೆಡಿಷನಾಗಿ ಇಟ್ಕೊಂಡಿರ್ತಾರೆ ಮನೆ ಅಲ್ವಾ. ಅವ್ರವ್ರದ್ದು ಡೆಕೋರೇಷನ್. ನಾವು ಯಾರ ಮನೆಗೆ ಹೋದರೆ ವಾವ್ ಅವ್ರ ಮನೆ ತುಂಬ ಚೆನ್ನಾಗಿತ್ತಲ್ಲ, ಅವ್ರ ಮನೆ ಸೆಲ್ಫ್ ಚೆನ್ನಾಗಿತ್ತಲ್ಲ, ಅವ್ರ ಮನೆ ವಾಸ್ ಇಟ್ಟಿಗೆ ಚೆನ್ನಾಗಿತ್ತಲ್ಲ, ಅವ್ರ ಮನೇಲಿ ಹೋಗಿ ನಾವು ಸೈಕಲ್ ನೋಡಿದ ತಕ್ಷಣ ಅವ್ರ ಮನೆ ಸೈಕಲ್ ಅದು ಚೆನ್ನಾಗಿತ್ತು ಅಂತಿಲ್ಲ. ಆ ಥರ ಇವ್ರಿಗೆ ಅವ್ರವ್ರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅವರು ಅಲ್ಲಿ ಅವ್ರವ್ರ ಮನೇನ ವಿಸಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೇರ್ ಫ್ಯಾಮಿಲಿ ಲೈಫ್ ಟು ಶೇರ್. ಹಾಗೆ ಯಾವ ಥರ ಇರ್ತಾರೆ ಅಂದರೆ ಇಲ್ಲಿ ಎಲ್ಲ ಈಗ ನಾವು ಸೆಗ್ರಿಗೇಟ್ ಆಗಿದ್ದೀವಿ. ಆಲ್ಮೋಸ್ಟ್ ವಿ ಆರ್ ಇನ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಮಕ್ಕಳು ಮಾತಾಡ್ತಾರೆ. ಮುಂಚೆ ಎಲ್ಲ ಅಂದರೆ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅಂದರೆ ಎಲ್ಲರೂ ಇರ್ತಿದ್ರು ಜಾಯಿಂಟ್ ಫ್ಯಾಮಿಲಿ. ಡ್ಯಾಡಿ ಮಮ್ಮಿ ಗ್ರ್ಯಾಂಡ್ ಪೇರೆಂಟ್ಸ್ ಆಮೇಲೆ ಮಕ್ಕಳು ಅಂಕಲ್ ಆಂಟಿ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಗ್ರೂಪಾಗಿ ಕುತ್ಕೊಂಡು ಆಟ ಆಡೋದು, ಮಜಾ ಮಾಡೋದು, ಆಡೋದು, ಗಿಗಲ್ ಮಾಡೋದು, ಕಣ್ಣೆ ಮುಚ್ಚೆ ಆಡೋದು, ಅಜ್ಜಿಗೆ ಇಚ್ಛೆ ಕೊಡೋದು, ಸ್ಟೋರಿ ಕೇಳೋದೆಲ್ಲ ಮಾಡ್ತೀವಿ. ಬಟ್ ನವಡೇಸ್ ವಿ ಆರ್ ನಾಟ್ ಫೀಲಿಂಗ್ ದಟ್ ಜಾಯ್. ಕರೆಕ್ಟ್ ಅಲ್ವಾ? ಸೊ ಈಗ ಅವ್ರಿಗೆ poetess ಏನು ಮಾಡಬೇಕಾಗಿದೆ, ಅನಿತಾ ಇಪ್ಪೂಸಿ ಅವ್ರಿಗೆ ಎಲ್ಲ ಕಡೆ ಹೋಗಿ ಯಾರ್ಯಾರು ಹೇಗಿದ್ದಾರೆ ಅವ್ರ ಮನೆಗೆ ಹೋಗಬೇಕು, ಅವ್ರ ಹತ್ರ ಫೀಲಿಂಗ್ಸ್ನ ಶೇರ್ ಮಾಡಬೇಕು, ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿ ಅವರು ನೋಡಬೇಕು ಅಂತ ಭಾಳ ಖುಷಿ ಪಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಟೇಸ್ಟ್ ದಿ ಫುಡ್ ದೇ ಈಟ್ ಆ್ಯಂಡ್ ಸಿ ದಿ ಕ್ಲೋತ್ಸ್ ದೇ ವೇರ್. ಸೊ ಆಲ್ರೆಡಿ ನಾನು ಹೇಳಿದೆ, ಈಚ್ ಒನ್ ಹ್ಯಾವ್ ಗಾಟ್ ದೇರ್, ಈಚ್ ಸ್ಟೇಟ್ ಹ್ಯಾವ್ ಗಾಟ್ ದೇರ್ ಓನ್ ಟ್ರೆಡಿಷನ್ ಆಫ್ ದೇರ್ ಫುಡ್ ಅಲ್ವಾ. ನಾವು ಸೌತ್ ಇಂಡಿಯನ್ ಅವ್ರು ಏನು ಮಾಡ್ತೀವಿ, ಬಾಳೆ ಎಲ್ಲ ಹಾಕ್ತೀವಿ, ರೈಸ್ ಸಾಂಬಾರೆಲ್ಲ ಹಾಕಿ ಚಟ್ನಿ ಎಲ್ಲ ಮಾಡಿ ತಿಂತೀವಿ ಅಲ್ವಾ. ನಾರ್ತ್ ಇಂಡಿಯನ್ಸ್ ಹೋದರೆ ಓನ್ಲಿ ಪರಾಟ ಎಲ್ಲ ಕೊಡ್ತಾರೆ. ಡೆಲ್ಲಿಯಲ್ಲೆಲ್ಲ ಏನು ಚಪಾತಿ ಆ್ಯಂಡ್ ಸಬ್ಜಿ. ಆ್ಯಂಡ್ ಇಫ್ ಯು ಗೋ ಫಾರ್ ವೆಸ್ಟ್ ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲು ಒಡಿಸ್ಸಾ ಆ ಸೈಡ್ ಅಂದರೆ ಸ್ವೀಟ್ ಇಸ್ ದ ಮೇನ್ ಡಿಶ್. ಅವ್ರಿಗೆ ರಸಗುಲ್ಲ ರಸಮಲಾಯಿ ಎಲ್ಲ ಅಂದರೆ ಸ್ವೀಟ್ಸ್ ತುಂಬ ಇಷ್ಟ. ಸೊ ಈ ಥರ ಡಿಫ್ರೆಂಟ್ ಟೇಸ್ಟ್ ಅವರಿಗೆ ಅವ್ರದ್ದೇ ಆದ ಶೈಲಿಯಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಮನೇಲಾದರೂ ಸರಿ ಈಚ್ ಲ್ಯಾಂಗ್ವೇಜ್. ಈಗ ಕೇರಳೈಟ್ಸ್ ಆದರೆ ಮಲಯಾಳೀಸ್ ಅಂತ ಏನು ಮಾಡ್ತಾರೆ, ಯಾವಾಗಲೂ ಬಾಯ್ಲ್ಡ್ ರೈಸ್, ಫಿಶ್, ಗಂಜಿ ಆ ಥರ ಮಾಡ್ತಾರೆ ಅಲ್ವಾ. ಸೊ ಆ ಥರ ಈಚ್ ಒನ್ ಹ್ಯಾಸ್ ಗಾಟ್ ದೇರ್ ಓನ್ ಟ್ರೆಡಿಷನ್ ಆಫ್ ದೇರ್ ಫುಡ್. ಈಗ ಮಂಡ್ಯದವ್ರು ಅಂದರೆ ಡೈಲಿ ರಾಗಿ ಮುದ್ದೆ ಬೇಕೇ ಬೇಕು ಅವರಿಗೆ, ಅದು ರೂಢಿ ಮಾಡ್ಕೊಂಡು ಬಂದಿರ್ತಾರೆ ಮನೆಯಲ್ಲಿ ಅಲ್ವಾ. ಸೊ ಅಂದರೆ ಇಲ್ಲಿ ಬಂದು ಅವರು ಎಲ್ಲ ಥರದ ಡಿಶ್ಗಳನ್ನ ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್ ಪಿಕ್ಚರಲ್ಲಿ ಪೊಯಮ್ ಆ ಪೇಜಲ್ಲಿ ಕೊಟ್ಟಿದ್ದಾರೆ ಪೊಯಮಲ್ಲಿ. ಯು ಕ್ಯಾನ್ ಸಿ ದಿ ಇಮೇಜ್ ಹೌ ದೇ ಆರ್ ಸಿಟ್ಟಿಂಗ್ ಆ್ಯಂಡ್ ಹ್ಯಾವಿಂಗ್ ವಿತ್ ದ ಫ್ಯಾಮಿಲಿ ಟುಗೆದರ್.
ಇದು ಯಾಕೆ ಅಂದರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಹಬ್ಬ ಬಂದಾಗ ನಾವು ಎಲ್ಲರೂ ಕರೆದಿವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಲ್ಲ, ಆ ಥರ ಇದು ಇಂಡಿಯನ್ ಕಲ್ಚರ್. ಆಲ್ವೇಸ್ ವಿ ಆಲ್ವೇಸ್ live together. And see the clothes they wear. ಅವ್ರು ಹಾಕೋ ಬಟ್ಟೆ ಸಹ ನಾವು ಹೇಗಿರುತ್ತೆ ಅಲ್ವಾ, ನಾವು ಹಾಕೋದು ಬಟ್ಟೆ ಸಹ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಡ್ರೆಸ್ ಮಾಡ್ತೀವಿ. ಶೇರ್ವಾನಿ ಕುರ್ತಾಸ್ ಎಲ್ಲ ಹಾಕ್ತಾರೆ, ನಾವು ಅಷ್ಟೇ ಸಾರೀಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅವ್ರು ಬಂದಾಗ ಏನನ್ಸುತ್ತೆ, ಬೇರೆ ಬೇರೆ ಪ್ಲೇಸಿಂದ ಬಂದಾಗ ಬೇರೆ ಬೇರೆ ಸ್ಟೈಲ್ ಆಫ್ ವೇರಿಂಗ್ ದಿ ಡ್ರೆಸ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಇರುತ್ತೆ. ಓಕೆ, ಐ ವುಡ್ ಲೈಕ್ ಟು ಗೆಟ್ ಟು ನೋ ದೆಮ್ ವೆಲ್. ನಾನು ಅವ್ರ ಬಗ್ಗೆ ಚೆನ್ನಾಗಿ ಐ ವಾಂಟ್ ಟು ನೋ ದಿ ಡಿಫ್ರೆಂಟ್ ಟೈಪ್ ಆಫ್ ಕಲ್ಚರ್ ಅವ್ರದ್ದೆಲ್ಲ. ಈಗೆಲ್ಲ ಅದೊಂದೇ ಅಂತಲ್ಲ ಕಲ್ಚರ್ ಅಂದರೆ ಡ್ಯಾನ್ಸ್ ಎಲ್ಲ ಆಡ್ತೀವಿ, ಮೋಹಿನಿ ಆಟ, ಮರಂಗೇಟ್ರ. ಮ್ಯಾಂಗ್ಳೂರ್ ಸೈಡೆಲ್ಲ ಹೋದರೆ ಯಕ್ಷಗಾನ ತುಂಬ ಫೇಮಸ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಮೋಹಿನಿ ಆಟಮ್ಮು ಮತ್ತು ಭರತನಾಟ್ಯಂ, ಮಣಿಪುರಿ, ಕುಚಿಪುಡಿ ಡ್ಯಾನ್ಸ್, ಇದರ ಎಲ್ಲ ಆಲ್ ಓವರ್ ಎಲ್ಲ ಒಂದೊಂದು ಸ್ಟೇಟಲ್ಲಿ ನಾವು ಬೇರೆ ಬೇರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ, ಅದೆಲ್ಲ ನೋಡಬೇಕು ಅಂತ ಈ ಪೂಸಿಯವರು ಭಾಳ ಆಸೆ ಅವರಿಗೆ. ತುಂಬ ಡಿಫ್ರೆಂಟ್ ಕಲ್ಚರು, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವಿಂಗ್ ಪೀಪಲ್. ಅವ್ರನ್ನ ಹೇಗೆ ಮೀಟ್ ಮಾಡಬೇಕು, ದೇ ವಾಂಟ್ಸ್ ಟು ಮೀಟ್ ಫೇಸ್ ಟು ಫೇಸ್, ಮುಖ ಪರಿಚಯ ಇದ್ದರೆ ಮಾತ್ರ ವಿ ಮಿಂಗಲ್ ಈಚ್ ಅದರ್ ಅಲ್ವಾ. ಯಾವಾಗ ನಾವು ನೋಡ್ತೀವಿ ಆವಾಗಲೇ ನಾವು ಪರಿಚಯ ಮಾಡ್ಕೊಳ್ಳೋ, ಬಿಕಮ್ ವೆರಿ ಕ್ಲೋಸ್ ಟು ದಿ ಪರ್ಸನ್ ವೆನ್ ವಿ ಟಾಕ್ ಬೈ ಲುಕಿಂಗ್ ಅಟ್ ಈಚ್ ಅದರ್. ಆವಾಗಲೇ ವಿ ಬಿಕಮ್ ವೆರಿ ಕ್ಲೋಸ್ ಟು ದಿ ಪೀಪಲ್. ಬಿಫೋರ್ ಮೈ ಜರ್ನಿ ಎಂಡ್ಸ್. ಯಾಕೋ ಬೇಜಾರಾಗಿದ್ದಾರೆ, ನನ್ನ ಜರ್ನಿ ಎಂಡ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ನೋಡೋಣ ಅಲ್ಲ. ಓಕೆ, ಫಾರ್ ಓನ್ಲಿ ವೆನ್ ಯು ನೋ ಸಮ್ ಒನ್ ಕ್ಯಾನ್ ಹಿ ಬಿಕಮ್ ಯುವರ್ ಫ್ರೆಂಡ್. ನನ್ನ ಜರ್ನಿ ಎಂಡ್ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದರೆ, ಯಾರಾದರೂ ಪರಿಚಯ ಆದರೆ ಆವಾಗ ತಾನೇ ನಾವು ಮಾತಾಡೋಕ್ಕಾಗೋದು. ಆವಾಗ ಈಗ ನಾವು ಹೇಳ್ತೀವಿ, ನೀನು ಎಲ್ಲ ಟ್ರೈನಲ್ಲಿ ಸಿಗ್ದಾಗ ನಾವು ಯಾರೋ ಒಬ್ಬರು ಮೀಟ್ ಆಗ್ತೀವಿ, ಅವಾಗ ನಾವು ಅವ್ರು ಪರಿಚಯ ಮಾಡ್ಕೊತೀವಿ, ವಿಲ್ ಬಿಕಮ್ ಕ್ಲೋಸ್. ಅವ್ರು ನಮ್ಮ ಫೋನ್ ನಂಬರ್ ಕೊಡ್ತೀವಿ, ಅವ್ರನ್ನ ಪರಿಚಯ ಮಾಡ್ಕೊಂಡು ಬನ್ನಿ ನಮ್ಮೂರಿಗೆ, ನಮ್ಮೂರಲ್ಲಿ ಅದು ಚೆನ್ನಾಗಿದೆ, ಜಾತ್ರೆ ಚೆನ್ನಾಗಿರುತ್ತೆ, ಇದನ್ನು ನೋಡೋಣ ಅದನ್ನು ನೋಡೋಣ ಅಂತ. ಸೊ ಜರ್ನಿ ಎಂಡ್ ಆಗಿನ ಮುಂಚೆ ಹೊಸ ಹೊಸ ಪರಿಚಯ ಮಾಡ್ಕೊಂಡು ಹೋದರೆ ಐ ಕ್ಯಾನ್ ವಾಚ್ ಎವ್ರಿವೇರ್ ಅಂತ ಇವರ ಆಸೆ. ದಿ ಪೊಯೆಟ್ ಅವರು ಹೇಳ್ತಾ ಇರೋದು, ನಾನು ಫೇಸ್ ಟು ಫೇಸ್ ಮೀಟ್ ಮಾಡಬೇಕು. ಐ ವಾಂಟ್ ಟು ಮೂವ್ ರೌಂಡ್ ದಿ ವರ್ಲ್ಡ್. ಆಮೇಲೆ ಯಾರನ್ನ ನೋಡಬೇಕು, ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊ, ಬಾಯ್ ಆರ್ ಎ ಗರ್ಲ್, ಎನಿಬಡಿ, ಇಟ್ ಡಸಂಟ್ ಮ್ಯಾಟರ್, ಐ ವಾಂಟ್ ಟು ಮೀಟ್ ಎವ್ರಿ ಒನ್ ಅಂತ ಅವರು ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಎಸ್, ನಿಮಗೂ ಒಂದು ಅವಕಾಶ ಸಿಕ್ಕಿದರೆ ವಿ ಕುಡ್ ಆಲ್ಸೋ ಗೋ ಅಲ್ವಾ. ಆ್ಯಂಡ್ ಸೊ ಸಂಬಡಿ ಐ ವುಡ್ ಲೈಕ್ ಟು ಗೋ ಅರೌಂಡ್ ದಿ ವರ್ಲ್ಡ್ ಟು ಸಿ. ಮತ್ತೆ ಹೇಳ್ತಾ ಇದ್ದಾರೆ, ನನಗೆ ಯಾರಾದರೂ ಸಿಕ್ಕಿದ್ರೆ ನಾನು ಹಂಗೆ ಹೋಗಬೇಕು, ನನ್ನ ಇಡೀ ಪ್ರಪಂಚನೇ ಸುತ್ತಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ದ ಬಾಯ್ಸ್ ಆ್ಯಂಡ್ ದಿ ಗರ್ಲ್ಸ್ ಆಫ್ ಅದರ್ ಲ್ಯಾಂಡ್ಸ್ ಆ್ಯಂಡ್ ಲೆಟ್ ದೆಮ್ ಆಲ್ ಸಿ ಮೀ. ಅವ್ರು ಅಷ್ಟೇ ಎಲ್ಲ ಹೇಳ್ತಿರೋದು, ಅವ್ರ ಫೀಲಿಂಗ್ಸ್ ಏನಂದರೆ, ಅವ್ರನ್ನ ನಾವು ಭೇಟಿ ಆಗೋದಕ್ಕೆ ಎಷ್ಟು ಖುಷಿನೋ ಹಂಗೆ ನನ್ನನ್ನು ಸಹ ಅವ್ರು ಭೇಟಿ ಮಾಡಬೇಕು, ನಾನು ಯಾವರಿಂದ ಬಂದಿದ್ದೀನಿ ಅನ್ನೋ ಥರ ನನಗೂ ತುಂಬ ಖುಷಿಯಾಗುತ್ತೆ ಎಲ್ಲರನ್ನೂ ನೋಡಿ ಅಂತ ಹೇಳಿ ಅವ್ರು ತುಂಬ ವ್ಯಕ್ತಪಡಿಸ್ಕೊತಿದ್ದಾರೆ. ಜರ್ನಿ ಅಂದರೆ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅವ್ರ ಪ್ರಯಾಣನ ಅವ್ರು ತುಂಬ ಖುಷಿಯಾಗಿ ಮಾಡಬೇಕು ಅಂತ ಆಸೆ ಪಡ್ತಾರೆ. ಯಾಕಂದರೆ ಬೇರೆ ಬೇರೆಲ್ಲ ನಾವು ತಿಳ್ಕೊಂಡಷ್ಟು ನಮಗೆ ಜ್ಞಾನ ಬರುತ್ತೆ ಅಂತ ಹೇಳಿ. ಅಂದರೆ ಇಫ್ ಲರ್ನ್ ಮೋರ್, ವಿ ಥಿಂಕ್ ಮೋರ್, ವಿ ಲರ್ನ್ ಮೆನಿ ಥಿಂಗ್ಸ್, ಇಸ್ಂಟ್ ಇಟ್? ವಿ ಹ್ಯಾವ್ ಗಾಟ್ ಎ ವರ್ಸ್ಟ್ ನಾಲೆಡ್ಜ್ ಆಫ್ ಥಿಂಕಿಂಗ್ ಅಲ್ವಾ. ನಿಮಗೂ ಹಾಗೆ. ಈಗ ನಾವು ಯು ಶುಡ್ ಬಿ ವೆರಿ ಸೇಫ್. ನಾವು ವಿ ಕಾಂಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಬಿಕಾಸ್ ಆಫ್ ಕೋವಿಡ್. ಈಗ ಕೊರೋನಾ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗೋದಿಲ್ಲ, ಕರೆಕ್ಟ್ ಅಲ್ವಾ. ನಾವು ಮನೇಲೇ ಸೇಫಾಗಿರ್ತೀವಿ. ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಎ ಆಪರ್ಚುನಿಟಿ. ಯು ಕ್ಯಾನ್ ಲರ್ನ್ ಮೆನಿ ಥಿಂಗ್ಸ್ ಅಲ್ವಾ. ಮೆನಿ ಥಿಂಗ್ಸ್ ಯಾವುದ್ಯಾವುದು ನೋಡಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಲೆಟ್ ಮಿ ಸಿ ಇನ್ ಆ ನೆಕ್ಸ್ಟ್ ಕ್ಲಾಸ್. ಕೈಂಡ್ಲಿ ಲರ್ನ್ ದಿ 8 lines of this poem, children. Okay, face to face. It's very easy and simple. This is only the ambition of the poetess. She wants to move where all over the world. ಅವ್ರಿಗೆ ಪ್ರಪಂಚ ಎಲ್ಲ ನೋಡಿ, ಪ್ರಪಂಚ ಸುತ್ತಿ ಅವ್ರ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇ ಇವರ ಆಂಬಿಷನ್ ಆಗಿತ್ತು. Once again I will read the poem, just have a look. I would like to go around the world and get a chance to see the boys and the girls of other lands and let them all see me. I would like to meet them face to face and get to know their names. I would like to sit and talk to them and learn to play their games. I would like to visit in their homes, their family life to share. I would like to taste the food they eat and see the clothes they wear. I would like to
get to know them well before my journey ends. For the only when you know someone can he become your friend. And so somebody I would like to go around the world to see, and the boys and the girls of other lands, and let them all see me. That's all about the poem, children. Have a nice day and enjoy your day. Kindly learn 8 lines of this poem.